ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ ಬನ್ನಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಈ ಬಾರಿಯ ಚುನಾವಣೆಗೆ ನಿಲ್ಲೋದಿಲ್ಲ ಅಂತಕ್ಕಂಥದ್ದು ಸದ್ಯದ ಬ್ರೇಕಿಂಗ್ ನ್ಯೂಸ್. ಈ ಬಾರಿ ಚುನಾವಣೆಗೆ ನಿಲ್ಲಲ್ಲ ಅಂತ ನಾನು ತೀರ್ಮಾನ ಮಾಡಿದ್ದೇನೆ ಅಂತ ಸ್ವತಃ ದೇವೇಗೌಡರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇವೇಗೌಡರಿಗೆ ಯಾವ ಕ್ಷೇತ್ರದಿಂದ ನಿಲ್ಲಬೇಕು ಅಂತಕ್ಕಂಥದ್ರ ಬಗ್ಗೆ ಗೊಂದಲ ಇತ್ತು. ಕಾಂಗ್ರೆಸ್ನವರು ಕೂಡ ಪೂರಕವಾಗಿ ಸಹಕಾರ ಕೊಡಲಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಇವತ್ತು ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ನಾನು ನಿಲ್ಲೋದಿಲ್ಲ, ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂತಹ ನಿರ್ಧಾರ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಒಂದು ಅವರ ಸ್ವಕ್ಷೇತ್ರ ಆಗಿರತಕ್ಕಂಥ ಹಾಸನವನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಬಿಟ್ಟುಕೊಟ್ಟಿದ್ದಾರೆ. ಮತ್ತೊಂದು ಲೋಕಸಭಾ ಕ್ಷೇತ್ರ ಮಂಡ್ಯವನ್ನ ನಿಖಿಲ್ಗೆ ಬಿಟ್ಟುಕೊಟ್ಟಿದ್ದಾರೆ. ಹಾಗಾಗಿ ತಾವು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಗೊಂದಲ ಇತ್ತು. ಒಂದ್ ಕಡೆ ಅವರು ಮೈಸೂರನ್ನ ಕೇಳಿದ್ರು ಅಂತ ಹೇಳಲಾಗ್ತಾ ಇದೆ, ಅದಕ್ಕೆ ಕಾಂಗ್ರೆಸ್ ಒಪ್ಪಲಿಲ್ಲ. ಮತ್ತೊಂದ್ ಕಡೆ ಬೆಂಗಳೂರು ಉತ್ತರ ಅದ್ಯಾಕೋ ಸರಿ ಹೋಗ್ತಾ ಇಲ್ಲ, ಚಿಕ್ಕಬಳ್ಳಾಪುರ ಸರಿ ಹೋಗ್ತಾ ಇಲ್ಲ. ಹೀಗೆ ತಾವೇ ಯೋಚನೆಗೆ ಬಂದಂತಹ ಮಾಜಿ ಪ್ರಧಾನಿ ದೇವೇಗೌಡರು ಯಾಕೋ ಈ ಸರ್ತಿ ಸರಿ ಹೋಗ್ತಾ ಇಲ್ಲ, ನಾನೇ ಚುನಾವಣೆಗೆ ನಿಲ್ಲೋದಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರೇ ಘೋಷಣೆಯನ್ನ ಮಾಡಿದ್ದಾರೆ, ಈ ಬಾರಿ ಚುನಾವಣೆಗೆ ನಾನು ಸ್ಪರ್ಧೆ ಮಾಡುವುದು ಬೇಡ ಅಂತ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ. ಆದ್ರೆ ಪಕ್ಷದವರು, ಪಕ್ಷದ ಹಿರಿಯ ಮುಖಂಡರು, ಅವರ ಮಕ್ಕಳು, ಪಕ್ಷದ ಕಾರ್ಯಕರ್ತರು ಖಂಡಿತವಾಗಿ ದೇವೇಗೌಡರ ಮನವೊಲಿಸುವಂತಹ ಪ್ರಯತ್ನಗಳನ್ನ ಮಾಡೇ ಮಾಡ್ತಾರೆ. ಸದ್ಯದ ಅವರ ನಿರ್ಧಾರ ಈ ಬಾರಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಆದ್ರೂ ಕೂಡ ಮತ್ತೊಂದು ಕಡೆ ಚುನಾವಣೆಗೆ ತಾವು ಸ್ಪರ್ಧಿಸಲೇಬೇಕು ಅಂತ ಅವರು ಒತ್ತಡವನ್ನು ಹಾಕಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಬದ್ರುದ್ದೀನ್ ಅವರಿಂದ. ಬದ್ರುದ್ದೀನ್, ದೇವೇಗೌಡರ ಈ ನಿರ್ಧಾರ ಬಹಳ ಅಚ್ಚರಿದಾಯಕ, ಯಾಕೆ ಈ ನಿರ್ಧಾರ ಅಂತ? ಅರವಿಂದ್, ಹಾಸನದ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಬಳಿಕ ಮಾಧ್ಯಮದ ಜೊತೆ ಮಾತಾಡಿದ ದೇವೇಗೌಡರು ಹಾಸನದಲ್ಲಿ ಸ್ಪರ್ಧೆ ಮಾಡೋರ ವಿಚಾರವಾಗಿ ಮಾಧ್ಯಮಗಳವ್ರು ಕೇಳಿದಾಗ ನಾನು ಸ್ಪರ್ಧೆನೇ ಮಾಡಲ್ಲ ಈ ಬಾರಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅಂದ್ರೆ ದೇವೇಗೌಡ ಅಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಹಾಸನದಲ್ಲಿ ಸ್ಪರ್ಧೆ ಮಾಡುವ ವಿಚಾರ ಯಾರ ಅಭ್ಯರ್ಥಿ ಅಂತ ಕೇಳಿದಾಗ ಅವರು ಈ ಮಾತನ್ನ ಹೇಳಿದ್ದಾರೆ. ಅದರ ಅರ್ಥ ಅವ್ರು ಹಾಸನದಲ್ಲೇ ಸ್ಪರ್ಧಿಸಲ್ವೋ ಅಥವಾ ಈ ಬಾರಿ ಸ್ಪರ್ಧೆನೇ ಮಾಡಲ್ಲೋ ಅನ್ನೋದು ಇನ್ನೂ ಗೊಂದಲ ಇದ್ದೇ ಇದೆ. ಯಾಕೆಂತ ಹೇಳಿದ್ರೆ ಮುಂದಿನ ಅಂದ್ರೆ ಅವ್ರು ಈಗಾಗಲೇ ನಮಗೆ ಲಭ್ಯವಿರೋ ಮಾಹಿತಿ ಪ್ರಕಾರ ಅವರು ಮೈಸೂರು ಅಥವಾ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಲು ಬಯಸಿದ್ದಾರೆ ಅನ್ನೋದು ಈವರೆಗಿನ ಮಾಹಿತಿ. ಆದ್ರೆ ದಿಢೀರ್ ಈ ರೀತಿಯ ಹೇಳಿಕೆ ಅದು ಅಂತಿಮ ನಿರ್ಧಾರನೋ ಅಥವಾ ಕೇವಲ ಹಾಸನದಲ್ಲಿ ನಾನು ಈ ಬಾರಿ ನಿಲ್ಲ ಅನ್ನೋದನ್ನ ಬಹಿರಂಗವಾಗಿ ಸ್ಪಷ್ಟವಾಗಿ ಹೇಳಿರುವಂತದ್ದ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಯಾಕಂದ್ರೆ ಅವರ ಹೇಳಿಕೆಯನ್ನೇ ನಾವು ಗಮನಿಸುವುದಾದ್ರೆ ಇವತ್ತು ಅವರು ಮಾಧ್ಯಮಗಳ ಜೊತೆಲಿ ಮಾತಾಡ್ತಾ ಅವ್ರು ಹೇಳಿರುವಂತದ್ದು ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ. ಅದರ ಅರ್ಥ ಈ ಬಾರಿ ಎಲ್ಲೂ ಸ್ಪರ್ಧಿಸಲ್ಲ, ಈ ಬಾರಿ ಇನ್ ಮುಂದೆ ಚುನಾವಣೆಯಲ್ಲೇ ಸ್ಪರ್ಧಿಸಲ್ಲ ಅನ್ನೋದನ್ನೇ ನಾವು ಹೇಳ್ಬೇಕಾಗತ್ತೆ. ಆದ್ರೆ ಅವ್ರು ಕೇವಲ ಹಾಸನದಲ್ಲೇ ಸ್ಪರ್ಧಿಸಲ್ಲ, ಅದನ್ನ ಪ್ರಜ್ವಲ್ ಅವರೇ ಪರಿಸ್ಥಿತಿ ಕೂಡ ಹಾಗೆ ಇದೆ ಅಲ್ವಾ? ಈಗ ಹಾಸನ ಮಂಡ್ಯನ ಬಿಟ್ಕೊಟ್ಬಿಟ್ಟು ದೇವೇಗೌಡರಿಗೆ ಇನ್ನೂ ಕ್ಷೇತ್ರ ನಿರ್ಧಾರ ಆಗಿಲ್ಲ ಅಂದಾಗ ಸಹಜವಾಗಿ ಅವರಿಗೆ ಬೇಸರ ಆಗಲ್ವಾ? ನಿಜ ಅಲ್ಲ, ಹಾಗಂದ್ರೆ ಅವರು ಯಾವ ಕ್ಷೇತ್ರಗಳನ್ನೆಲ್ಲ ಕೇಳಿದರೆ ಅಂತಿಮವಾಗಿ ಯಾವ ಕ್ಷೇತ್ರ ಕೊಡ್ಬೇಕು ಅನ್ನೋದು ಅದು ಒಮ್ಮತದ ನಿರ್ಣಯ ಆಗ್ಬೇಕು. ಯಾಕಂತ ಹೇಳಿದ್ರೆ ಅವರು ಇವತ್ತು ಸ್ಪಷ್ಟವಾಗಿ ಹೇಳಿರುವಂತದ್ದು ಅವ್ರು ಇನ್ನೂ ಕೂಡ ಬೆಂಗಳೂರು ಉತ್ತರ ಮತ್ತು ಮೈಸೂರಿನಲ್ಲಿ ಯಾವ್ದಾದ್ರು ಒಂದು ಸ್ಪರ್ಧಿಸ್ತೇನೆ ಅಂತ ಈಗಲೂ ಹೇಳ್ಕೊಂಡ್ ಬರ್ತಾ ಇದ್ರೆ ನನಗಿರೋ ಲಭ್ಯವಾಗಿರೋ ಮಾಹಿತಿ ಮತ್ತು ಅವ್ರ ಇವತ್ತು ಹೇಳಿಕೆಯನ್ನ ನಾನು ಅನಲೈಸ್ ಮಾಡಿದರೆ ಹಾಸನದಲ್ಲಿ. ಬದ್ರುದ್ದೀನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಮೊಮ್ಮಗನಿಗಾಗಿ ಕ್ಷೇತ್ರ ಬಿಟ್ಟು ಕೊಟ್ಟಿದ್ದಕ್ಕೆ, ಕ್ಷೇತ್ರವನ್ನ ತ್ಯಾಗ ಮಾಡಿದ್ದಕ್ಕೆ ಪುತ್ರ ಕಣ್ಣೀರು ಹಾಕಿದ್ದಾರೆ.
ಹಾಸನ ಕ್ಷೇತ್ರ ದೇವೇಗೌಡರ ತವರು ಕ್ಷೇತ್ರ. ಆ ಕ್ಷೇತ್ರವನ್ನು ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಬಿಟ್ಟುಕೊಟ್ಟಿದ್ದಾರೆ. ಹಾಗಾಗಿ ದೇವೇಗೌಡರ ಪುತ್ರ ರೇವಣ್ಣ ಹೊಳೆ ನರಸೀಪುರದ ಪ್ರಚಾರ ಕಾರ್ಯಕ್ರಮದ ಒಂದರಲ್ಲಿ ಸಭೆಯೊಂದರಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ. ನಮ್ಮ ತಂದೆಯವರ ತ್ಯಾಗ ಬಹಳ ದೊಡ್ಡದು, ಮೊಮ್ಮಗನ ಭವಿಷ್ಯಕ್ಕೋಸ್ಕರ ತಮ್ಮ ಕ್ಷೇತ್ರವನ್ನೇ ಬಿಟ್ಟುಕೊಟ್ಟಿದ್ದಾರೆ ಅಂತ ಸಹಜವಾಗಿ ಆತರ ಅನ್ಸುತ್ತೆ. ಆ ರೀತಿ ಬೇಸರದಲ್ಲಿ ಕಣ್ಣೀರು ಹಾಕಿದ್ದಾರೆ ಸಚಿವ ರೇವಣ್ಣ. ಒಂದು ಮುಂದಕ್ಕೆ ತರಬೇಕು ಅಂತಕ್ಕಂಥ ಒಂದು ಭಾವನೆ ಏನು ಅವರ ಮನದಾಳದಲ್ಲಿದೆ, ಅದನ್ನೆಲ್ಲರೂ ಕೂಡ ನಾವು ಸ್ವಾಗತ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮುಂದಕ್ಕೆ ತರಬೇಕು ಅಂತಕ್ಕಂಥ ಒಂದು ಭಾವನೆ ಏನು ಅವರ ಇವತ್ತು ಅವರ ಒಂದು ಮುಂದಾಲೋಚನೆ ಏನಿದೆ, ಇವತ್ತು ಅವರ ಒಂದು ಮುಂದಾಲೋಚನೆ ಏನಿದೆ, ಓಕೆ, ಎಚ್ ಡಿ ದೇವೇಗೌಡರಿಗೆ ಇದು ಕೊನೆಯ ಚುನಾವಣೆ ಅಂತಕ್ಕಂಥ ಬೇಸರ ಕೆಲವರಲ್ಲಿ. ಅದನ್ನೇ ಇವಾಗ ಅಲ್ಲಿ ಶಾಸಕ ಬಾಲಕೃಷ್ಣ ಅವರು ಕೂಡ ಅದನ್ನೇ ಮಾತನಾಡ್ತಾ ಇದ್ರು. ಮತ್ತೊಂದ್ ಕಡೆ ನಮ್ಮ ತಂದೆ ನನ್ನ ಮಗನಿಗೋಸ್ಕರ ಕ್ಷೇತ್ರವನ್ನ ಬಿಟ್ಟುಕೊಟ್ರು ಅಂತ ರೇವಣ್ಣ ಅವರಿಗೆ ಬೇಸರ, ಅವರು ಕಣ್ಣೀರಾಗ್ತಾ ಇದ್ದಾರೆ. ಬಾಲಕೃಷ್ಣ ಅವರು ಕಣ್ಣೀರಾಗ್ತಾ ಇದ್ದಾರೆ. ಮತ್ತೊಂದ್ ಕಡೆ ಪ್ರಜ್ವಲ್ ರೇವಣ್ಣ ತಲೆ ತಗ್ಗಿಸ್ಕೊಂಡು ನಿಂತಿದ್ದಾರೆ, ತಲೆ ಬಗ್ಗಿಸ್ಕೊಂಡು ನಿಂತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ಸಮೀರ್ ಅವರಿಂದ. ಎಸ್ ಸಮೀರ್, ಒಂದ್ ಕಡೆ ದೇವೇಗೌಡರ ಕೊನೆ ಚುನಾವಣೆ ಅಂತ, ಮತ್ತೊಂದ್ ಕಡೆ ಹಾಸನವನ್ನ ಮೊಮ್ಮಗನಿಗೆ ಬಿಟ್ಟುಕೊಟ್ರು ಅಂತ. ಸೊ ಈ ವಿಚಾರದ ಬಗ್ಗೆ ಅಲ್ಲಿ ಒಂದ್ ರೀತಿ ಎಮೋಷನಲ್ ಸೀನ್ ಕ್ರಿಯೇಟ್ ಆಗಿತ್ತಾ, ಹೇಗೆ? ಹೌದು, ಖಂಡಿತವಾಗ್ಲೂ ಅರವಿಂದ್. ಏನು ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಲೋಕಸಭೆ ಸಚಿವ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರಿಗೆ ಇವತ್ತು ಏನು ಮಾಜಿ ಪ್ರಧಾನಿ ದೇವೇಗೌಡರು ಘೋಷಣೆ ಮಾಡಲಿದ್ದಾರೆ. ಅದಕ್ಕೂ ಮುನ್ನ ಮೂಡ್ಲಿಪ್ಪೆ ಗ್ರಾಮದಲ್ಲಿ ಇವತ್ತು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿದ ನಂತರ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಏನು ಸಭಾ ಕಾರ್ಯಕ್ರಮದಲ್ಲಿ ಶ್ರವಣಬೆಳಗೊಳದ ಶಾಸಕ ಬಾಲಕೃಷ್ಣ ಅವರು ಮಾತನಾಡ್ತಾ ಇದ್ರು. ಭಾಷಣ ಮಾಡುವ ಸಂದರ್ಭದಲ್ಲಿ ಅವರು ಮಾಜಿ ಪ್ರಧಾನಿ ದೇವೇಗೌಡರು ಸಂಸತ್ನಲ್ಲಿ ಕೊನೆಯ ಬಾರಿ ಭಾಷಣ ಮಾಡ್ತಾ ಇದ್ದೀನಿ ಅಂತ ಹೇಳಿದ ವಿಚಾರವನ್ನ ನೆನೆಸ್ಕೊಂಡು ಭಾವುಕರಾದ್ರು. ಸಂದರ್ಭದಲ್ಲಿ ತಕ್ಷಣ ತಮ್ಮ ಭಾಷಣವನ್ನ ನಿಲ್ಲಿಸಿ ಗದ್ಗದಿತರಾಗಿ ಕಣ್ಣೀರನ್ನು ಹಾಕಿದ್ರು. ಅದೇ ಸಂದರ್ಭದಲ್ಲಿ ಏನು ಸಭೆಯಲ್ಲಿ ಎಸ್ ಸಮೀರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.